Welcome back to my channel, Cooking with Vidya. ಇವತ್ತಿನ ಎಪಿಸೋಡ್ ನಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ರಾಗಿನ ಫಿಂಗರ್ ಮಿಲೆಟ್ ಅಂತ ಕರಿತೀವಿ. ಇದರ ಬಿಗ್ಗೆಸ್ಟ್ ಬೆನಿಫಿಟ್ ಏನಂದ್ರೆ ಇದರಲ್ಲಿ ಲೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆ. ಸೊ ಇದು ನಮ್ಮ ವೆಯ್ಟ್ ಲಾಸ್ ಗೆ ಒಂದು ಒಳ್ಳೆ ಐಡಿಯಲ್ ರೆಸಿಪಿ. ಇದರಲ್ಲಿ 5 to 8% ಆಫ್ ಪ್ರೋಟೀನ್, 75% ಆಫ್ ಕಾರ್ಬೋಹೈಡ್ರೇಟ್ ಹಾಗೆ 15 to 20% ಆಫ್ ಡೈಟರಿ ಫೈಬರ್ ಇದೆ. ಇದು ನಮ್ಮ ಆಪಟೈಟ್ ಅಂದ್ರೆ ಹಸಿವನ್ನ ಕಮ್ಮಿ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ, ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಹೆಲ್ಪ್ಫುಲ್, ವೆಯ್ಟ್ ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಬಾಡಿನ ಕೂಲ್ ಮಾಡುತ್ತೆ. ಓವರ್ 100 grams ಆಫ್ ರಾಗಿ ರಫ್ಲಿ ಆನ್ ಅನ್ ಆವರೇಜ್ ತಗೊಂಡಾಗ ಇದು ನಮ್ಮ ಬಾಡಿಗೆ 336 ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಕೊಡುತ್ತೆ. ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಬಿಗಿನ್. ಇವಾಗ ಮುದ್ದೆ ಮಾಡೋದಕ್ಕೆ ಮುದ್ದೆ ತಿರುಗಿಸೋಕ್ಕೆ ಈ ರೀತಿ ಒಂದು ಕೋಲ್ ಸಿಗುತ್ತೆ, ಇದನ್ನ ಉಪಯೋಗಿಸ್ಕೋಬೇಕು. ಇದು ಮುದ್ದೆ ಕಟ್ಟೋದಕ್ಕೆ 1 ಕಪ್ ಅಷ್ಟು ರಾಗಿ ಹಿಟ್ಟು, ಆಮೇಲೆ ನೀರು ಬೇಕಾಗುತ್ತೆ. ಇವಾಗ ನಾನು ಹೇಳ್ತಾ ಇರೋ ಪ್ರಪೋರ್ಷನ್ 1 ಮುದ್ದೆ ಆಗೋಷ್ಟು. ಇದಕ್ಕೆ ಮೊದಲು 1/4 ಭಾಗದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಆವಾಗಲೇ ನಾವು ಏನು ಒಂದು ಬೌಲಲ್ಲಿ ರಾಗಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ವಿ ಅದನ್ನ ಏನು ಇವಾಗ ಸದ್ಯಕ್ಕೆ ಯೂಸ್ ಮಾಡಬೇಡಿ. ಸಪ್ರೇಟಾಗಿ 2 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಈ 1/4 ಭಾಗದ ನೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಳ್ಳೋ ರೀಸನ್ ಏನಂದ್ರೆ ಮುದ್ದೆ ಮಾಡುವಾಗ ಗಂಟಾಗೋದಿಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಲಂಪ್ಸ್ ಎಲ್ಲ ಹೋಗಬೇಕು, ಆ ರೀತಿ ಮಿಕ್ಸ್ ಮಾಡಿ. ಇದಾಗಿದೆ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಕರೆಕ್ಟ್ 1 ಗ್ಲಾಸ್ ಅಷ್ಟು ನೀರು ಹಾಕ್ಬಿಡಿ. ಇವಾಗ ಇದನ್ನ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನು 1/4 ಭಾಗದಷ್ಟು ನೀರಲ್ಲಿ ರಾಗಿ ಹಿಟ್ಟನ್ನ ಏನು ಕಲಸಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ 1-2-3 ಸೆಕೆಂಡ್ಸ್ ಮಿಕ್ಸ್ ಮಾಡಿಬಿಡಿ. ಇವಾಗ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾನು 1 ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತೀನಿ. ಕೈ ಬಿಡ್ದಿರ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲ ಹೀಗೆ ಒಟ್ಟುಗೂಡಬೇಕು. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಕೂತ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡಬೇಕು. ಎಲ್ಲೂ ಗಂಟಿಲ್ದಿರ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಎಲ್ಲಾನು ಒಟ್ಟುಗೂಡಿಸ್ಬಿಡಿ. ಈ ರೀತಿ ಎಲ್ಲ ಸೇರಿಸಿದ್ಮೇಲೆ ಮತ್ತೆ ಇದನ್ನ 5 ನಿಮಿಷ ಸಿಮ್ ಫ್ಲೇಮ್ ಅಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. 5 ನಿಮಿಷ ಆಗಿದೆ. ಸಿಮ್ ಫ್ಲೇಮ್ ಇಂದ ತೆಗೆದು ಆಫ್ ಮಾಡಿದ್ದೀನಿ. ಮತ್ತೆ ಇದನ್ನ ಆಗ್ಲೇ ಹೇಗೆ ಮಿಕ್ಸ್ ಮಾಡಿದೆ ಅದೇ ರೀತಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮತ್ತೆ ಒಟ್ಟಿಗೆ ಸೇರಿಸ್ಬಿಡಿ. ನಾನು ಆಗ್ಲೇ ಏನು ಮುದ್ದೆ ಕಟ್ಟೋದು ತೋರಿಸ್ದೆ ಅದಕ್ಕೆ ಒಂದು ಸ್ವಲ್ಪ ನೀರು ಸವರ್ಕೊಂಬಿಡಿ. ಕೈನೂ ಒದ್ದೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈ ಮುದ್ದೆ ಹಿಟ್ಟನ್ನ ಹಾಕೊಂಡು ಮುದ್ದೆ ಕಟ್ಟಬೇಕು. ಇವಾಗ ಮುದ್ದೆ ಕಟ್ಟಾಗಿದೆ, ಮುದ್ದೆ ರೆಡಿ ಆಗಿದೆ ನೋಡಿ. ಇಲ್ಲಿ ಬಿಸಿ ರಾಗಿ ಮುದ್ದೆ ಮತ್ತೆ ವಿಲೇಜ್ ಸ್ಟೈಲ್ ಚಿಕನ್ ಕರಿ ರೆಡಿ ಆಗಿದೆ. ನನ್ನ ನೆಕ್ಸ್ಟ್ ವಿಡಿಯೋಲಿ ಈ ವಿಲೇಜ್ ಸ್ಟೈಲ್ ಚಿಕನ್ ಕರಿ ಹೇಗೆ ಮಾಡೋದಂತ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ.